ಇವತ್ತು ರಾಜ್ಯದಲ್ಲಿ SIR ನಡೀತಿದೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಮತದಾರ ವಿಶೇಷ ಸಮಗ್ರ ಮತ ಪರಿಷ್ಕರಣೆ ಆರಂಭ ಆಗಿದೆ. ಆದರೆ SIR ನಡೆಸಿರುವಂಥದ್ದು ಚುನಾವಣೆ ಆಯೋಗನ ಇಲ್ಲ ಅದ್ರಿಗನ ಕರ್ನಾಟಕದಲ್ಲಿದ್ದಂಥ ಸರ್ಕಾರ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ SIR ಕಳೆದ ಒಂದು ವಾರದಿಂದ ಹೇಗೆ ನಡೀತಿದೆ ಅಂದ್ರೆಗಿನ ಇವತ್ತು ಸಂತೆಯಲ್ಲಿದ್ದಂಥ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಿ ಹಾಕಿದ್ರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡೋಂಥ ಕೆಲಸ ಆಗ್ತಾ ಇದೆ. ಇವತ್ತು ಆ ಮಾರಾಟದಲ್ಲಿ ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ಹಸುಗಳಾಗಿರ್ಬೋದು ಸಾಮೂಹಿಕವಾಗಿ ಮಾರಾಟ ಆಗಬೇಕಲ್ಲ. ಈ ಸಾಮೂಹಿಕವಾಗಿ ಮಾರಾಟ ಆಗೋಬೇಕಾದ್ರೆಗಿನ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಲ್ಲಿಂದ ಕೆಲವೊಂದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಪ್ರಕ್ರಿಯೆಯಲ್ಲಿ ಸಾಮೂಹಿಕವಾಗಿ ಮಾರಾಟ ಮಾಡೋದ್ರ ಜೊತೆಲಿ ಇವತ್ತು ಸರ್ಕಾರ ಬೇಜವಾಬ್ದಾರಿತನದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಸರ್ಕಾರ ತೊಂದರೆಗಳು ಮಾಡ್ತಾ ಇದೆ. ಜೊತೆಲಿ ಈ ರೀತಿ ಬೇಜವಾಬ್ದಾರಿತನಗಳು ನಡೆಸಂತ ಕೆಲಸ ಆಗ್ತಾ ಇದೆ. ಬಹುಶಃ SIR ಅನ್ನೋಂಥದ್ದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ಈ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕುಲಗೆಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಂತ ಕುರಿಗಳ ತರ ಯಾವ ರೀತಿಯಲ್ಲಿ ತಲೆಯಲ್ಲಾಡಿಸ್ತಾವ ಕುರಿಗಳು, ಮಾಲೀಕರು ಹೇಳಿದಂತೆ ಕುರಿಗಳ ತಲೆಯಲ್ಲಾಡಿಸ್ತಾವೋ ಆ ರೀತಿಯಲ್ಲಿ ಇವತ್ತು ಕುರಿಗಳ ಎಲ್ಲ ಕೂಡ ಇವತ್ತು ತಲೆ ಅಲ್ಲಾಡಿಸಂತ ಕೆಲಸ ಆಗ್ತಾ ಇದೆ. ಈ ಕುರಿಗಳು ಯಾರಂದ್ರೆ ಯಾರು ಅಲ್ಲ, ಇವತ್ತು ರಾಜ್ಯದಲ್ಲಿದ್ದಂತ ಎಲ್ಲ ಅಧಿಕಾರಿಗಳು. ಇವತ್ತು ಈ ಕುರಿಗಳ ತರ ತಲೆ ಅಲ್ಲಾಡಿಸಿರುವಂತದ್ದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮಾತು ಕೇಳಿ, ಸರ್ಕಾರದ ಮಾತುಗಳು ಕೇಳಿ ಇವತ್ತು ಕುರಿಗಳ ತರ ಇವತ್ತು ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು ಇವತ್ತು ಯಾರ್ಯಾರು ಇವತ್ತು ಮತ ಪರಿಷ್ಕರಣೆಗೆ ಇವತ್ತು SIRಗೆ ಹೋಗ್ತಾರೆ ಎಲ್ಲರೂ ಕೂಡ ಕುರಿಗಳು ತಲೆ ಅಲ್ಲಾಡಿಸಂತ ಕೆಲಸ ಮಾಡ್ತಿದೆ. ಇವತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಎಲ್ಲ BLOಗಳು ಎಲ್ಲ BLOಗಳು ಇವತ್ತು ಹೋಗಿ ಇವತ್ತು ಫಾರಮ್ಗಳನ್ನು ಕೊಟ್ಟು ಏನೇನು ಫಾರ್ಮಾಲಿಟಿ ಮಾಡಬೇಕು ಅವೆಲ್ಲ ಕೂಡ ಫಾರ್ಮಾಲಿಟಿ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಮಾಡಿ ಕುಂತಾರೆ. ಒಂದು ವಾರದಿಂದ ಯಾರು ಕೂಡ ನೆಮ್ಮದಿಯಿಂದ ಯಾರು ಮತದಾರರು ಯಾರಿದಾರೋ ಅವರು ಪ್ರಾಮಾಣಿಕವಾದಂಥವ್ರು ಇವತ್ತು ಮತ ಪರಿಷ್ಕರಣೆ ಆಗ್ತಾ ಇದೆ, ಅದನ್ನ ಆಗ್ಬೇಕು, ಓಟ್ ಹಾಕ್ಬೇಕನ್ನೋಂಥ ವಿಚಾರದಲ್ಲಿ ಏನು ನಡೀತಾ ಇದೆನೋ ಅದರಲ್ಲಿ ಇವತ್ತು ದೊಡ್ಡ ಮೋಸ ಮಾಡೋಂಥ ಕೆಲಸ ಇವತ್ತು ಎಲ್ಲ BLO ಅಂದ್ರೆ ಅದು ಸರ್ಕಾರಿ ಅಧಿಕಾರಿಗಳು ಮಾಡೋಂಥ ಕೆಲಸ ಮಾಡ್ತದೆ. ಅವ್ರೆಲ್ಲರಿಗೂ ತಕ್ಷಣ ಬಂಧಿಸ್ಬೇಕು. ಈ BLO ಯಾರು ಅಧಿಕಾರಿಗಳು ಇದ್ದಾರೋ ಅವ್ರು ತಕ್ಷಣ ಎಲ್ಲಿ ಬೇಕಲ್ಲಿ ಬಂಧಿಸಂತ ಕೆಲಸ ಆಗ್ಬೇಕು. ಅವ್ರನ್ನ ಯಾರನ್ನು ಕೂಡ ಬಿಡಬಾರ್ದು. ಯಾಕಂದ್ರೆ ಇವತ್ತು ಈ SIR ವಿಚಾರದಲ್ಲಿ ಏನು ಚುನಾವಣೆ ಆಯೋಗ ಏನು ಅವ್ರು ಹೇಳಿದೆನೋ ಅದೆಲ್ಲವನ್ನು ಕೂಡ ಗಾಳಿ ತೂರಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಮುಂದೆ ಕೇಳುವಂತ ಕೆಲಸ ಮಾಡ್ತೀನಿ. ಇವತ್ತು BLOಗಳಿಗೆ ಅಧಿಕಾರಿಗಳಿಗೆ ಕೆಲವೊಂದು ಫಾರಮ್ಗಳು ಕೊಟ್ಟಾರ. ಹೆಂಗ್ ಫಾರಮ್ಗಳು ಕೊಟ್ಟಾರ? ಆ ಫಾರಮ್ಗಳು ಕೊಟ್ಟಂತ ಟೈಮಲ್ಲಿ ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಂಥ ಟೈಮಲ್ಲಿ ಅಲ್ಲಿ ಯಾರು ಮಾಲೀಕರು ಯಾರಿದ್ದಾರೋ, ಮನೆ ಮಾಲೀಕರು ಯಾರಿದ್ದಾರೋ, ಅವ್ರ ಕುಟುಂಬಸ್ಥರು ಯಾರಿದ್ದಾರೋ ಅಲ್ಲೋಗಿ ಫಾರಮ್ಮನ್ನು ತುಂಬಿಕೊಂಡು ಬರಬೇಕು ಅನ್ನೋಂಥದ್ದು ಅದಕ್ಕೆ ನೇಮ ಇರೋದು ಅಂತದ್ದು. ಇವಾಗ ಏನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಕುಂತು ಎಲ್ಲಿ ಬೇಕಲ್ಲಿ ಶಾದಿ ಮಾಲ್ದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಕೂಡ ದರ್ಗಾದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಮಸೀದಲ್ಲಿ ಕುಂತ್ಕೊಂಡು ಎಲ್ಲಿ ಕೂಡ ಕಳ್ಳು ಅಂದ್ರೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಎಲ್ಲಿ ಕುಂತರ ಅಲ್ಲಿಂದೇ ಅದೇ ಮನೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಗುಂಪಾಗಿ ಅವ್ರಿಗೆ ಕರೆಸ್ಕೊಳೋದು, ಅಲ್ಲೇ ಮತದಾರ ಪಟ್ಟಿಯನ್ನು ಅಲ್ಲೇ ತುಂಬಂತ ಕೆಲಸ, ಫಾರಂ ತುಂಬಂತ ಕೆಲಸ ಎಲ್ಲರೂ ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದಾರ. ಇವತ್ತು ಈ ರೀತಿ ಮಾಡಕ್ಕೆ ಏನು ಕಾನೂನಲ್ಲಿ ಅವಕಾಶ ಇದೆನಾ? ಕಾನೂನಲ್ಲಿ ಎಲ್ಲಿ ಅವಕಾಶ ಇಲ್ಲ. ಆದ್ರೆ ಕೂಡ ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದ ಅಂದ್ರೆ ಈ ರೀತಿ ಮೋಸ ಮಾಡೋಂಥ ಕೆಲಸ ಇವತ್ತು BLO ಅಂದ್ರೆ ಅಧಿಕಾರಿಗಳು ಇವತ್ತು ಮೋಸ ಮಾಡೋಂಥ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಅರೆಸ್ಟ್ ಮಾಡಂತ ಹೇಳಿದ್ದೀನಿ. ಜೊತೆ ಅವ್ರ ಮೇಲೆ ಕ್ರಮ ಕೂಡ ಆಗೋಂಥ ಕೆಲಸ ಆಗ್ಬೇಕನ್ನಂತ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಆಗಿರುವಂಥ SIR ಅನ್ನು ನಾನು ಗಟ್ಟಿಯಾಗಿ ಹೇಳ್ತೀನಿ. ಇಲ್ಲಿ ಒಂದು ವಾರದಿಂದ ನಡೆದಿರುವಂಥ SIR ಏನು ನಡೀತಾ ಇದೆನೋ SIR ವಿಚಾರದಲ್ಲಿ ಏನು ಇವತ್ತು BLOಗಳು ಏನು ಇವತ್ತು ಈ ರೀತಿ ನಡ್ಕೊಂಡಿದ್ದಾರೋ, ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೋ, ಇವತ್ತು ಬಹಳಷ್ಟು ವಿಡಿಯೋಗಳು ಇದಾವೆ, ಇಲ್ಲ ಅನ್ನೋಲ್ಲ. ಎಲ್ಲೆಲ್ಲಿ ಕುಂತಾರ, ಏನೇನು ಮಾಡಿದಾರೆ ಎಲ್ಲ ವಿಡಿಯೋಗಳು ಇದಾವ. ಅದಕ್ಕೋಸ್ಕರವಾಗಿ ಇವತ್ತು ನಡೆದಂತ SIR ವಿಚಾರದಲ್ಲಿ, ರಾಜ್ಯದಲ್ಲಿ ಆಗ್ತಾ ಇರುವಂತ SIR ವಿಚಾರದಲ್ಲಿ ಏನು ಈ BLOಗಳು ಏನು ನಡ್ಕೊಂತ ಇದಾರೋ ತಕ್ಷಣ ಇದ್ರ ರದ್ದು ಮಾಡ್ಬೇಕನ್ನಂತ ಒತ್ತಾಯನ್ನು ಕೂಡ ಮಾಡ್ತೀನಿ ನಾನು. ಯಾಕಂದ್ರೆ ಇವತ್ತು ಕೇಂದ್ರದ ಚುನಾವಣಾ ಆಯೋಗ ಇವತ್ತು ಅವರು ಮಾನಿಟರೈಸ್ ಅಲ್ಲಿ ಕಂಗಾವಲದಲ್ಲಿ ಅವ್ರದ್ದು ಇವತ್ತು ನಡಿಬೇಕಾದಂತ SIR ಅನ್ನ
ಇವತ್ತು ಏನಾಗ್ತಾ ಇದೆ ಅಂತ ಒಂದು ಕಡೆ ಇವತ್ತು ಕೇಂದ್ರದ ಚುನಾವಣೆ ಆಯೋಗ ಮೇಲು ವಿಸ್ತಾರದಲ್ಲಿ ನಡಿಬೇಕಾದಂಥದ್ದು ಅದು ಎಲ್ಲವನ್ನು ಕೂಡ ಏನೇನು ನಿಯಮಗಳಿದೆ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಈ ರಾಜ್ಯದಲ್ಲಿದ್ದಂತ ಇವತ್ತೇನು SIR ಉಸ್ತುವಾರಿಗಳ ಅಧಿಕಾರಿಗಳಿದಾರೋ ಏನು ಅನಾಹುತ ಮಾಡಬಾರ್ದಾಯ್ತು ಎಲ್ಲ ಕೂಡ ಇವತ್ತು ಈ ರಾಜ್ಯದಲ್ಲಿದ್ದಂತ ಉಸ್ತುವಾರಿಗಳಾದಂತ ಅಧಿಕಾರಿಗಳು ಮಾಡಂತ ಕೆಲಸ ಆಗ್ತಾ ಇದೆ. ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಎಂತ ಪರಿಸ್ಥಿತಿಯಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇರೋ ಕಾರಣ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಮಾಡಿದಾರೋ ಆ ಪಶ್ಚಿಮ ಬಂಗಾಳದಲ್ಲಿ ಮಾಡುವಂತ ಟೈಮಲ್ಲಿ ಅಲ್ಲಿ ಉಸ್ತುವಾರಿ ಅಧಿಕಾರಿಗಳನ್ನ ನೇಮಕ ಯಾರು ಮಾಡಿದ್ದಾರೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ. ಮೇಲು ಉಸ್ತುವಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ಆಗಂತ ಟೈಮಲ್ಲಿ ಇದನ್ನ ಮೇಲು ಉಸ್ತುವಾರಿ ಕೊಡಂತ ಕೆಲಸ ಕೇಂದ್ರದ ಚುನಾವಣೆ ಆಯೋಗಕ್ಕೆ ಮೇಲು ಉಸ್ತುವಾರಿಯನ್ನು ಕೊಟ್ಟಿದ್ರು. ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯಲ್ಲಿ ಮಾಡಿದ್ರು, ಬಿಹಾರದಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡಿದ್ರು, ಕರ್ನಾಟಕದಲ್ಲಿ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೂಲಕನೇ ಮೇಲು ಉಸ್ತುವಾರಿಯನ್ನು ಕೊಟ್ಟು ಇದು SIR ನಡಿಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಯಾಕಂದ್ರೆ ಇವತ್ತು ಎಲ್ಲ ಕಡೆ ಕೂಡ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ಚುನಾವಣೆ ಆಯೋಗ ಮೇಲು ಉಸ್ತುವಾರಿ ನಡೆಯುವಂತ ಟೈಮಲ್ಲಿ ಅಲ್ಲಿ ಯಾರ್ಯಾರಿದ್ರು, ಹೈಕೋರ್ಟ್ ಜಡ್ಜ್ಗಳಿದ್ರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳಿದ್ರು, ಬಹಳಷ್ಟು ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ರು. ಕೇಂದ್ರದ ಚುನಾವಣೆ ಆಯೋಗ ಏನು ಅಲ್ಲಿ ಮೇಲು ಉಸ್ತುವಾರಿದಲ್ಲಿ ಅವ್ರ ಸಮ್ಮುಖದಲ್ಲಿ ನಡೀತಾ ಇತ್ತು. ಇವತ್ತು ಈ ಸರ್ಕಾರ ಏನಿದೆನೋ ಇವತ್ತು ಎಲ್ಲೋ ಒಂದು ಕಡೆ ಮೋಸ ಮಾಡಬೇಕು ಅನ್ನಂತ ಕಾರಣದಿಂದ ಯಾವ ರೀತಿಯಲ್ಲಿ ಹಿಂದೆ ಹೆಂಗ್ ಮೋಸ ಮಾಡ್ಕೊಂಡ್ಬಂದಾರೋ ಅದೇ ರೀತಿಯಲ್ಲಿ ಮೋಸ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಶಾಮೀಲಾಗಿ ಇವತ್ತು ಮತದಾರ ಇದನ್ನು ಒಂದು ರೀತಿಯ ದಿಕ್ತಪ್ಪಿಸುವಂತ ಕೆಲಸ ಆಗ್ತದೆ. ಅದಕ್ಕೋಸ್ಕರವಾಗಿ ನಾನು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಬಿಹಾರದಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಅದೇ ರೀತಿಯಲ್ಲಿ ಆಗಬೇಕನ್ನಂತ ಒತ್ತಾಯನ್ನು ಮನವಿ ಮಾಡ್ತೀನಿ. ಇವತ್ತು ಈ ಸರ್ಕಾರ ಹೌದು ಇದೆಲ್ಲ ಕೂಡ ರದ್ದು ಮಾಡಬೇಕು. ಇದು ಪೂರ್ಣ ನಡೆದಿರಂತ SIR ಏನ್ ನಡೆದಿದ್ದನೋ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಕೂಡ ಮಾಡಂತ ಕೆಲಸ ಆಗ್ತಾ ಇದೆ. ಸ್ವಾರ್ಥಕ್ಕೋಸ್ಕರವಾಗಿ ಇವತ್ತು BLOಗಳು ಯಾರು ಸರ್ಕಾರಿ ಅಧಿಕಾರಿಗಳು, ಅವ್ರನ್ನ ಬೆದರಿಸುವಂತ ಕೆಲಸ ಆಗ್ತಾ ಇದೆ, ಅವ್ರನ್ನ ಎದುರಿಸುವಂತ ಕೆಲಸ ಆಗ್ತಾ ಇದೆ, ಜೊತೆಲಿ ಆಮಿಷನ್ನು ಓಡಂತ ಕೆಲಸ ಆಗ್ತಾ ಇದೆ. SIR ಪ್ರಕ್ರಿಯೆಯನ್ನ ಹಾಳು ಮಾಡಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು BLOಗಳನ್ನು ಎದುರಿಸುವಂತ ಕೆಲಸ ಮಾಡ್ತದೆ, ಬೆದರಿಸುವಂತ ಕೆಲಸ ಮಾಡ್ತದೆ, ಆಮಿಷನ್ ಓಡಂತ ಕೆಲಸ ಮಾಡ್ತದೆ, ಜೊತೆಲಿ SIR ಪ್ರಕ್ರಿಯೆಯನ್ನು ಹಾಳು ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅವ್ರಿಗೆ SIR ಮಾಡ್ತಾರೆ ಅಂತದ್ದು ಕೇವಲ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಾರ. ಇವತ್ತು SIR ಮಾಡ್ತಾರೆ ಅಂತದ್ದು ದೇಶದ ಭದ್ರತೆ ಸಲುವಾಗಿ, ಇಂಟರ್ನಲ್ ದಕ್ಷತೆ ಸಲುವಾಗಿ ಅಂತೇಳಿ ಅದನ್ನ ಮರ್ತಿದಾರ. ಅವರು SIR ಅತ್ಯಂತ ಪ್ರಮುಖ ವಿಚಾರಗಳು ಅಂದ್ರೆ ದೇಶದ ಭದ್ರತೆ, ಇಂಟರ್ನಲ್ ದಕ್ಷತೆ ಸಲುವಾಗಿ SIR ನಡೀತಾ ಇದೆ. ಅದು ಬಿಟ್ಟು ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ SIR ಅನ್ನ ದಿಕ್ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶ ಹಿತ ಮುಖ್ಯ ಅಲ್ಲ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರದ ಇಡೀ ದೇಶದಲ್ಲಿದ್ದಂಥ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವ್ರಿಗೆ ದೇಶ ಮುಖ್ಯ ಅಲ್ಲ, ಅವ್ರಿಗೆ ದೇಶ ಅನ್ನೋಂಥದ್ದು ಮುಖ್ಯ ಅಲ್ಲ. ಈ ರೀತಿ ಇವತ್ತು ಎಲ್ಲವನ್ನು ಕೂಡ ಮೋಸ ಮಾಡೋಂಥ ಕೆಲಸ ಕೂಡ ಮಾಡಿದಾರ. ಇವತ್ತು ಸಾಕಷ್ಟು ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು ಏನಿವತ್ತು ವೋಟರ್ ID ಮಾಡಿಕೊಡಂತ ಕೆಲಸ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮುಂದಾಗಿದೆ. ಏನಿವತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಏನು ವೋಟರ್ ID ಮಾಡಿಕೊಡೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆನೋ ದೇಶದ ವಿರುದ್ಧ ಚಟುವಟಿಕೆಗಳು ಕೂಡ ಆ ರೀತಿ ನಡೆಯುವಂತ ಕೆಲಸ ಮಾಡ್ತಾ ಇದೆ. ಮನೆಗೆ ತೆರಳಿ SIR ಮಾಡಬೇಕಾಗಿದ್ದದ್ದು ಅಕ್ರಮ ವಲಸಿಗರು ಅಕ್ರಮವಾಗಿ ನೆಲೆಸಿದಂಥವ್ರನ್ನ ಅವ್ರ ಹತ್ರ ಮನೆ ಇಲ್ಲ. ಫಸ್ಟ್ ಆಫ್ ಆಲ್ ಅಕ್ರಮ ವಲಸಿಗರು ಬಾಂಗ್ಲಾದಿಂದ ಓಡೋದ ನಂತರ ಅದೇ ರೀತಿಯಲ್ಲಿ ಬಾಂಗ್ಲಾದಿಂದ ಪಶ್ಚಿಮ ಬಂಗಾಳದಲ್ಲಿ ಬಂದು SIR ನಡೆದಂತ ಟೈಮಲ್ಲಿ ಅಲ್ಲಿಂದ ವೆಸ್ಟ್ ಬೆಂಗಾಲ್ ಖಾಲಿ ಮಾಡಿದಾರ, ಬಿಹಾರ ಖಾಲಿ ಮಾಡಿದಾರ. ಆ ಬಿಹಾರ ವೆಸ್ಟ್ ಬೆಂಗಾಲ್ ಖಾಲಿ ಮಾಡಿ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದಾರೆ. ಅವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಅವ್ರ ತವ್ರ ಮನೆ ಆಗ್ಬಿಟ್ಟಿದೆ, ಕರ್ನಾಟಕಕ್ಕೆ ಬರಮಾಡ್ಕೊಂತಾರೆ. ಯಾಕಂತ ಹೇಳಿದ್ರೆ ಅವರು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ಬೇಕು ಅನ್ನೋದಾಗ ಅವ್ರ ಹತ್ರ ಮನೆ ಇಲ್ಲ, ಅವ್ರ ಹತ್ರ ನೆಲೆಸ್ಲಿಕ್ಕೆ ಮನೆ ಇಲ್ಲ, ಅವ್ರ ಹತ್ರ ಡೋರ್ ನಂಬರ್ ಇಲ್ಲ, ಅವ್ರ ಹತ್ರ ಗುರುತಿನ ಚೀಟಿ ಇಲ್ಲ, ಅವ್ರ ಹತ್ರ ವಿಳಾಸ ಇಲ್ಲ. ಎಲ್ಲವನ್ನು ಕೂಡ ಬೋಗಸ್ ಅಡ್ರೆಸ್ ಅನ್ನು ಕೊಡ್ತಾ ಇದಾರ. ಅವ್ರಿಗೆ ವಾರಸ್ದಾರ ಯಾರಂದ್ರೆ ಕಾಂಗ್ರೆಸ್ ಸರ್ಕಾರ ಆಗ್ತದೆ, ವಾರಸ್ದಾರರು ಅವ್ರು ಕಾಂಗ್ರೆಸ್ ಸರ್ಕಾರ ಆಗ್ತದೆ. ಅದಕ್ಕೋಸ್ಕರ DK ಶಿವಕುಮಾರ್ ಸೂಚನೆ ಮೇರೆಗೆ ಎಲ್ಲ ರೀತಿಯಲ್ಲಿ ಕೂಡ ಗಣಂದಾರ ಕೆಲಸಗಳು ಇವತ್ತು ನಡೀತಾ ಇದಾವ. ಅದಕ್ಕೋಸ್ಕರವಾಗಿ ಈ ಸರ್ಕಾರಕ್ಕೆ ಸ್ವಲ್ಪನಾಗಲಿ ನಾಚಿಕೆ ಆಗ್ಬೇಕಾಯ್ತು. ಇದು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಅಂದ್ಕೊಂತ ಇದ್ದಾರ. ಇದು ವೋಟ್ ಬ್ಯಾಂಕ್ ಸಲುವಾಗಿ ಅಲ್ಲ, ದೇಶದ ಸಲುವಾಗಿ ನಡೀತಾ ಇರುವಂತ SIR ಸಲುವಾಗಿ ಇವತ್ತು ಬೆಂಬಲವನ್ನು ಕೊಡೋದು ಬಿಟ್ಟು ಈ ರೀತಿ ಮೋಸ ಮಾಡೋಂಥ ಕೆಲಸ
ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಂತ ಇದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಎಲ್ಲ ಚುನಾವಣೆಗಳಲ್ಲಿ ಅಕ್ರಮವನ್ನು ನಡೆಸ್ಕೊಂತ ಬಂದಿದೆ ಈ ಸರ್ಕಾರಗಳು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅಲ್ಲಿ ಇದ್ದಂತ ಎಲ್ಲ ನಾಯಕರು ಇಂದಿರಾ ಗಾಂಧಿನ ಹಿಡ್ಕೊಂಡು ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಚುನಾವಣೆಗಳಲ್ಲಿ ಅಕ್ರಮವನ್ನು ನಡೆಸ್ಕೊಂತ ಬಂದಿದೆ. ಅಕ್ರಮವನ್ನು ಮಾಡಿಸ್ಕೊಂತ ಬಂದಿದ್ದು ಪಾಳೆಗಾರಿಕೆಯನ್ನು ಮಾಡುತ್ತಾ ಈಗ ಕಾಂಗ್ರೆಸ್ ಈಗಲೂ ಕೂಡ ಅದನ್ನ ಮುಂದುವರಿಸಂತ ಕೆಲಸ ಆಗ್ತದೆ. ನೇರವಾಗಿ ಚುನಾವಣೆ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ. ನೇರವಾಗಿ ಚುನಾವಣೆ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ. ಎಲ್ಲ ಒಂದು ಕಡೆ ಮಾವ ಮಾರ್ಗದಿಂದ ಬರಬೇಕು ಅನ್ನತಕ್ಕಂಥ ಇವತ್ತು ಈ ನೇರವಾಗಿ ಚುನಾವಣೆ ಗೆಲ್ಲಕ್ಕಾಗಲ್ಲ ಅನ್ನತಕ್ಕಂಥ ಈ ರೀತಿ ಮೋಸ ಮಾಡಂತ ಕೆಲಸ ಆಗ್ತಾ ಇದೆ. ಇವತ್ತು ಅವ್ರಿಗೆಲ್ಲರೂ ಕೂಡ ನಕಲಿ ವೋಟರ್ ಐಡಿಗಳನ್ನು ಇವತ್ತು ಸತ್ತೋರ್ಗೆ ಇವತ್ತು ನಕಲಿ ವೋಟರ್ ಐಡಿ ಮಾಡಂತ ಕೆಲಸ ಆಗ್ತದೆ. ಅವ್ರ ಹೆಸರಿನಲ್ಲಿ ವೋಟರ್ ಐಡಿಯನ್ನು ಕ್ರಿಯೇಟ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಬೇರೆಯವರ ಮೂಲಕ ಮತ ಹಾಕಿಸೋದ್ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನು ನಡೆಸಂತ ಕೆಲಸ ಆಗ್ತಾ ಇದೆ. ಹಂಗಾಗಿ SIR ಅನ್ನು ಇದನ್ನು ಮುಂದುವರಿಸಬಾರ್ದು. ತಕ್ಷಣ ನಿಲ್ಲಿಸಬೇಕು, ಇದನ್ನು ರದ್ದು ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇವತ್ತು ಚುನಾವಣೆ ಅಕ್ರಮ ಮಾಡೋದಕ್ಕೆ ಇವತ್ತು ಚುನಾವಣೆ ಅವ್ರಿಗೆ ಯಾವತ್ತು ಚುನಾವಣೆ ಬಂದಂತ ಟೈಮಲ್ಲಿ ಅಕ್ರಮಣದಿಂದ ಬೋಗಸ್ ವೋಟಿಂಗ್ ದಂತಾನೆ ಇವತ್ತು ಚುನಾವಣೆಗೆ ಗೆಲ್ಲಂತ ಕೆಲಸ ಆಗ್ತದೆ. ಇವತ್ತು ಇಂದಿರಾ ಗಾಂಧಿ ಅವರು ಚುನಾವಣೆ ಸಂದರ್ಭದಲ್ಲಿ ಅಕ್ರಮದಿಂದ ಗೆದ್ದಿರೋದಂಥದ್ದು ಎಲ್ಲರಿಗೂ ಕೂಡ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ಕೂಡ ಇಂದಿರಾ ಗಾಂಧಿ ಅವರು ಕೂಡ ತುರ್ತು ಪರಿಸ್ಥಿತಿಯನ್ನು ಏರಿರಂಥದ್ದು ಇಲ್ಲಿ ತನಕ ಕೂಡ ಜನರು ಮರ್ತಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಚುನಾವಣೆ ಗೆಲ್ಲೋ ಸಲುವಾಗಿ ಯಾವ ಮಟ್ಟಕ್ಕೆ ಬೇಕಾದ ಹೋಗುವಂಥವ್ರು ಕಾಂಗ್ರೆಸ್ಸಿನ ಅಧಿಕಾರಿಗಳು, ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಆಗಿದ್ದಾರೆ. ಇವತ್ತು SIR ಅನ್ನು ದುರುಪಯೋಗ ಮಾಡ್ಕೊಂಡಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ತೀವ್ರವಾಗಿ ನಾನು ಖಂಡಿಸುವಂತ ಕೆಲಸ ಕೂಡ ನಾನು ಮಾಡ್ತೀನಿ. DK ಶಿವಕುಮಾರ್ ಪದೇ ಹೇಳ್ತಾ ಇರ್ತಾರ, ಏನ್ ಹೇಳ್ತಾರ, ಅವ್ರೇನು ಉಪಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ನಾವು 2028ಕ್ಕೆ ನಮ್ದೇ ಸರ್ಕಾರ ಬರುತ್ತೆ, 28ಕ್ಕೆ ನಮ್ ಸರ್ಕಾರ ಬಂದು ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಬೆಳಗ್ಗಿಂದ ರಾತ್ರಿ ತನಕ ಕೂಡ ಇದೇ ಜಪ, ನಾನು 28ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಾನೇ ಸರ್ಕಾರ ಬರುತ್ತೆ ಅಂದ್ರಿಗಿನ ಅವ್ರ ಉದ್ದೇಶ ಏನಾಗಿದೆ ಅಂದ್ರಿಗಿನ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಒಂದೇ ಒಂದು ಕಾರಣ ಏನಂದ್ರಿಗಿನ ಹಿಂಗ ಬೋಗಸ್ ವೋಟರ್ಸ್ ಮೂಲಕ ಅವ್ರಿಗೆ ಏನು SIR ದಲ್ಲಿ ಸಪೋರ್ಟ್ ಮಾಡಬಾರ್ದು, SIR ಮೂಲಕ ಇಲ್ಲಿ ಎಲ್ಲಾ ರೀತಿಯಲ್ಲಿ BLOಗಳು ತಗೊಂಡು ಮೋಸ ಮಾಡ್ಬೇಕನ್ನಂತ ಕಾರಣದಿಂದ ಇವತ್ತು 2028ಕ್ಕೆ ಈ ಕಾರಣಕ್ಕೋಸ್ಕರವಾಗಿ DK ಶಿವಕುಮಾರ್ ಅಂತ ಇದ್ದಾರೆ, 28ಕ್ಕೆ ನಮ್ಮ ಸರ್ಕಾರ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾನ. ಇವತ್ತು SIR ದಲ್ಲಿ ಹಂಗ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ SIR ಪ್ರಕಾರ ಬೋಗಸ್ ವೋಟರ್ ಐಡಿ ಕ್ರಿಯೇಟ್ ಮಾಡಿಸಿದಂತ ಅಕ್ರಮ ಮೂಲಕ ಚುನಾವಣೆ ಗೆಲ್ಲುವಂತ DK ಶಿವಕುಮಾರ್ ಅವರು ಇವತ್ತು 28ಕ್ಕೆ ನಿಮ್ಮ ನಾಟಕಗಳು ನಡೆಯಕ್ಕಾಗಲ್ಲ. ಇವತ್ತು ಯಾವ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದಾನೆ, ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಆಗಿದ್ದಾನೆ, ಅದೇ ರೀತಿಯಲ್ಲಿ ಆಗುವಂತ ಕೆಲಸ ಆಗುತ್ತೆ. ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಈ ಸಾರಿ ಇವತ್ತು ಮನೆಗೆ ತೆರಳಿ ಯಾರು ಅಕ್ರಮ ಬಾಂಗ್ಲಾದೇಶಸ್ಥರು ಇದಾರೋ ಅವ್ರನ್ನ ಕೂಡನೆ ಅವ್ರನ್ನ ಗುರುತಿಸಿ ಅವ್ರನ್ನ ಆದಷ್ಟು ಬೇಗನೆ ಯಾವ ರೀತಿಯಲ್ಲಿ ಮಾಡಬೇಕು ಕ್ರಮವನ್ನು ತೆಗೆಯುವಂತ ಕೆಲಸಗಳು ಆಗ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಕಾರಣಗಳಿಂದ ಇವತ್ತು ವೋಟರ್ ID ವಿಚಾರದಲ್ಲಿ, SIR ವಿಚಾರದಲ್ಲಿ ಇವೆಲ್ಲ ಕೂಡ ಮೋಸ ಮಾಡೋಂಥ ಕೆಲಸ ಇವತ್ತು ಆಗ್ತಾ ಇದೆ. ಹಂಗಾಗಿ ಇವತ್ತು ಒಂದು ವಾರದಿಂದ ಇವತ್ತು ನಡೀತಾ ಇರುವಂತ ಈ ಎಲ್ಲ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗನೆ ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಹಂಗಾಗಿ ಇವತ್ತು SIR ವಿಚಾರದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಮ್ಮ MLC ಸತೀಶ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ನಡೀತಾ ಇದೆ. ಓಬಳೇಶ್ ಅವರು ಕೂಡ ಮೊನ್ನೆ ನನಗೆ ಒಂದು ವಿಡಿಯೋನು ಕೂಡ ಕಳಿಸಿದ್ರು. ಹಂಗಾಗಿ ಎಲ್ಲ ಒಂದ್ ಕಡೆ ಮಸೀದಿ ಹತ್ರ ಕುಂತು, ಒಂದೇ ಕಡೆ ಶಾದಿ ಮಾಲ್ ಹತ್ರ ಕುಂತು ಈ ರೀತಿ ಮೋಸ ಮಾಡ್ತಾ ಇದಾರೆ ಅನ್ನೋಂಥ ವಿಚಾರವನ್ನು ಗಮನ ಮುಕ್ತಾರಂತ ಕೆಲಸ ಮಾಡ್ತೀವಿ. ನಂತರ ಆಲ್ರೆಡಿ ನಾನು ಲೀಗಲ್ ಟೀಮಿಗೆ ಕೂಡ ಎಲ್ಲ ವಿಚಾರಗಳನ್ನು ಮುಗಿಸಂತ ಕೆಲಸ ಮಾಡಿದ್ದೀನಿ. ಇವತ್ತು ನಮ್ಮ ಎಲ್ಲ NDA ನಾಯಕರೆಲ್ಲರೂ ಕೂಡ ಏನು ಇವತ್ತು ಕಂಪ್ಲೇಂಟನ್ನು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಕೂಡ ತಗೊಂಡಿರೋ ಕಾರಣ ಅದೇ ಮುಂದಕ್ಕೆ ನಾನು ಲೀಗಲ್ ಆಗಿ ಏನು ಮಾಡಬೇಕಾಗುತ್ತೆ ನಾವೆಲ್ಲ ಕೂಡ ಮಾಡೋಂಥ ಕೆಲಸ ಮಾಡ್ತೇನೆ.